ಅಂತ ಹಣ ವರ್ಷಕ್ಕೆ ನನಗನ್ಸ್ತತೆ ಒಂದು 5-6 ಕೋಟಿ ಬಾಡಿಗೆ ಬರ್ಬೋದು. ಅದಕ್ಕೆ ಬೇರೆ ಕೊಟ್ರೆ 5-6 ಕೋಟಿ ವಕ್ಫ್ ಬೋರ್ಡ್ಗೆ ಹೋಗ್ಬೇಕು ಅಂತೇಳಿ ರಿಪೋರ್ಟ್ ನಿಮ್ಮ ಸದನ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಬೇಡ ಅಂತ ಹೇಳಿಲ್ಲ. ಅಂದ್ರೆ ಯಾರು ಇದನ್ನೆಲ್ಲ ಮಾಡಿದವರು? ಅಧ್ಯಕ್ಷರೇ, ನಾನು ವಕ್ಫ್ ಬೋರ್ಡ್ ಕಬಳಿಕೆ ಬಗ್ಗೆನೂ ಅವರೇ ಬಂದಿದೆ ಪತ್ರಿಕೆ. ನಾನು ಹೇಳಕ್ ಹೋಗಲ್ಲ, ಹೇಳಿದ್ರೆ ಗಲಾಟೆ ಆಗೋಗ್ತದೆ. ಆಯ್ತು, ಪೇಪರ್ ಬಂದು ಇಲ್ಲಿ ಚರ್ಚೆ ಮಾಡೋದು ಬೇಡ ಬೇಡ, ಅದಕ್ಕೆ ತೋರಿಸಿದ್ದೀನಿ, ತೋರಿಸಿದ್ದೀನಿ. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕಬಳಿಕೆ ಮಾಡಿರುವಂತ ಜಮೀನೇನಿದೆ, ಯಾರ್ಯಾರು ಮಾಡಿದ್ದಾರೆ, ಮುಸ್ಲಿಂ ಅವರು ಹೇಳಿದ್ದಾರೆ, ಮುಸ್ಲಿಮರೇ ಜಾಸ್ತಿ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿಲ್ಲ, ಅವರೇ ಹೇಳಿರೋದು. ಹೇಳಿದ್ದಾರೆ. ಅವ್ರನ್ನ ಯಾಕೆ ಬಿಟ್ಕೊಂಡಿದ್ದೀರಾ? ಪೇಪರ್ ತೋರಿಸ್ನಲ್ಲ, ಅವರೆಲ್ಲ ಅವರೇ ಅದರಲ್ಲಿ. ಆಯ್ತು, ಯಾರು? ರಾಯರೆಡ್ಡಿ ಅವರೇ 2020-21ರಲ್ಲಿ ಅದೇ ನಿಮ್ಮ ಸರ್ಕಾರ ಇದ್ದಾಗಲೇ ಅಧ್ಯಕ್ಷರೇ, ಸದನ ಅಧ್ಯಕ್ಷರೇ 2020-21ರಲ್ಲೂ ಕೂಡ ಒಂದು ವರದಿ ಕೊಟ್ಟಿದೆ. ಅದನ್ನು ಉಲ್ಲೇಖ ಮಾಡ್ಲಿ, ಯಾರು ಕೊಟ್ಟಿದ್ರು, ಏನಂತ ಹೇಳಿದ್ರು ಅಂತ. ಆ ಶಿಫಾರಸ್ನ ನೀವೇ ಜಾರಿ ಮಾಡಲಿಲ್ಲ. ಬೇಗ ಮುಗಿಸ್ತಾರೆ ಮತ್ತೆ ಮಾತಾಡಿ. ಈ ಕಬಳಿಕೆ ಆಗಿರುವಂತದ್ದನ್ನ ಏನಾನ ಮಾಡ್ಕೊಳ್ಳಿ. ಇಲ್ಲಿ ಬಂದಿರೋಂಥದ್ದು ಇಂಪಾರ್ಟೆಂಟು. ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಮೊದಲೇ ಸಾಲಗಾರರಾಗಿದ್ದಾರೆ, ಮಳೆ ಬೆಳೆ ಹೋಗಿದೆ. ಅಂತ ಸಂದರ್ಭದಲ್ಲಿ ಇವರು ಎಲ್ಲಾ ಪ್ರಾಣಿಗಳಿಗೂ ಸಿಕ್ಕಿದ್ಕೆಲ್ಲ ವಕ್ಫ್ ಬೋರ್ಡ್ ಅಂತ ಹಾಕಿ ಕರ್ನಾಟಕದಲ್ಲೇ 1,11,000 ಎಕರೆ ಅಂತ ಅವರ ಗೆಜೆಟ್ ಗೊತ್ತಿದೆ. ರೈತರ ಮೇಲೆ ಪ್ರಮಾಣ ಮಾಡ್ಕೊಂಡು ಗೋಲಿಬಾರ್ ಹಾವೇರಿಯಲ್ಲಿ ರೈತರಿಗೆ ಸಾಯಿಸಿದ್ ಯಾರು? ಇದೇ ಸದನದಲ್ಲಿ ಇದೇ ಉಗ್ರಪ್ಪ ಅವ್ರ ಪ್ರಶ್ನೆ ಕೇಳ್ತಾರೆ. ರೈತರ ಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡಿ ಅಂತ ಏನು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು? ನಮ್ದು ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತಾರೆ. ರೈತರ ಬಗ್ಗೆ ಮಾತಾಡ್ತೀರಾ? ರೈತರ ಬಗ್ಗೆ ದೊಡ್ಡ ಕಾಳಜಿ ಇರೋದು ನಿಮ್ಗೆ. ನಾವು ಸಾಲ ನಾವು ಮನ್ನಾ ಮಾಡಿದೀವಿ. 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಸಾಲ 8,900 ಕೋಟಿ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯ ಅವರು. ₹25,000 ಸಾಲ ಮನ್ನಾ ಮಾಡಿ ಬಿಜೆಪಿ, ₹25,000 ಸಾಲ ಮನ್ನಾ ಮಾಡಿ ಬಿಜೆಪಿ ಗೌರ್ಮೆಂಟ್ ಮಾಡಿದ್ದಾರೆ. ವಕ್ಫ್ ಮತ್ತೆ ಮಾತಾಡೋ ಸಾಲ ಮನ್ನಾ ಕುಮಾರಸ್ವಾಮಿ ಅವರು 25,000 ಕೋಟಿ ಮನ್ನಾ ಮಾಡಿದ್ರೆ ಕುಮಾರಸ್ವಾಮಿ ₹1 ಮಡಗಿರಲಿಲ್ಲ, ಬರೀ ಘೋಷಣೆ. ನೀವು ಮಾತಾಡಿ ಮುಗಿಸಿ. ಪ್ರತಿಪಕ್ಷ ನಾಯಕರೇ, ಸನ್ಮಾನ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಸರ್ಕಾರದಲ್ಲಿ ಬರೀ ಘೋಷಣೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಬಂದ್ಮೇಲೆ ತೀರ್ಸಿ. ನಮ್ಮ ಕಾಲದಲ್ಲಿ ಮುಗ್ಸಾಕ್ ಕೊನೆ, ನಮ್ಮ ಕಾಲದಲ್ಲಿ ಆಗಿದೆ ಸರ್, ಸಕಾಲ ಯೋಜನೆ ಬಂತು. ನಮ್ಮ ಕಾಲದಲ್ಲಿ ಸಕಾಲ ಯೋಜನೆ ತಂದು ಜನರಿಗೆ ಸಹಾಯ ಆಗ್ಲಿ ಅಂತ ಸಕಾಲ ಯೋಜನೆ ತಂದ್ರಿ. ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೆ ಚಿತ್ರ ವಿಚಿತ್ರ ಕಾಲ ಬಂದಿದೆ. ಅಧಿಕಾರಿಗಳಿಗೆ ಯಮಗಂಡ ಕಾಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ. ಆಯ್ತು, ವಕ್ಫ್ಗೆ ಚಂದ್ರಶೇಖರ್, ವಕ್ಫ್ಗೆ ಏನ್ ಸಂಬಂಧ ಸಭಾಧ್ಯಕ್ಷ? ರಾಯಚೂರಿನಲ್ಲಿ ವಕ್ಫ್ ಮುಗಿಸಿ. ವಕ್ಫ್ಗೆ PSI ಸಾವು. ಅದಕ್ಕೆ ಪೊಲಿಟಿಕ್ಸ್ ಯಾಕೆ? ಗುತ್ತಿಗೆದಾರರಿಗೆ ರಾವ್ ಕಾಲ. ಭೂಮಿ ನಿಗಮದಲ್ಲಿ ಏನಾಯ್ತು? ಬಾಣಂತಿಯರಿಗೆ ವಿನಾಶ ಕಾಲ. ಪ್ರತಿಪಕ್ಷ ನಾಯಕರೇ ಏನಾಯ್ತು? ಮಾತಾಡಬಹುದಲ್ಲ ಬೇರೆ? ಅಲ್ಲ, ಅದ್ರದ್ದೇ ರೈತರಿಗೆ ಕೊನೆ ಕಾಲ. ನಾನು ಎಲ್ಲ ಹೇಳ್ಕೊಂಬತ್ತಾ ಇದ್ದೀನಿ. ಯಮಗಂಡ ಕಾಲ, ರಾವ್ ಕಾಲ, ವಿನಾಶ ಕಾಲ, ರೈತರಿಗೆ ಕೊನೆ ಕಾಲ. ಇದು ಈ ಸರ್ಕಾರ ಮಾಡ್ತಾ ಇರುವಂತ ಒಂದು ದುರಾಡಳಿತದಿಂದ ಇವತ್ತು ನಾನು ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಅಧ್ಯಕ್ಷರೇ, ನಾನು ಎಲ್ಲರಿಗೂ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಕೆಲವರೆಲ್ಲ ದಾಖಲೆ ಕೇಳಿದ್ದಾರೆ, ದಾಖಲೆ ಕೊಟ್ಟಿದ್ದೀನಿ. ತಪ್ಪಿದ್ರೆ ತಪ್ಪು ಅಂತ, ದಾಖಲೆ ಬಂದಿಲ್ಲ. ತಪ್ಪಿದ್ರೆ ಎಲ್ಲ ರೆಕಾರ್ಡ್ ಅಲ್ಲಿ ಹೋಗಿದೆ. ಆಯ್ತು, ನನ್ನ ಹತ್ರ ದಾಖಲೆ ಇದೆ. ಯಾರು ಬಂದು ಕೊಡ್ತೀನಿ ನಾನು. ಏನು ಗೌಡ್ರೆ? ಆಯ್ತು, ಇಲ್ಲಿ ಮತ್ತೆ ಕೊಡೋಣ. ಹೌದು, ಉತ್ತರ ಕೊಡ್ಲಿ. ಅವ್ರು ಬರ್ಕೊಂಡಿರ್ತಾರೆ, ಎಲ್ಲ ಬರ್ಕೊಂತ ಇದ್ರು, ನೋಟ್ ಮಾಡ್ಕೊಂತ ಇದ್ರು, ಮಾಡ್ಕೊಂಡು ಕೊಡ್ತಾರೆ. ಅದರಿಂದ ನಾನು ಇದನ್ನ ಯಾಕೆ ಇಷ್ಟು ಎಳೆಯಾಗಿ ಬಿಡಿಸಿದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸುಭಾಷಿತ ಇದೆ.
ಕತ್ತಲಲ್ಲಿ ಎಲ್ಲ ವಸ್ತುಗಳು ಕತ್ತಲೆ ಬಣ್ಣವನ್ನೇ ಪ್ರತಿನಿಧಿಸುತ್ತವೆ. ಕತ್ತಲೆಯಲ್ಲಿ ಎಲ್ಲ ವಸ್ತುಗಳು ಕತ್ತಲ ಬಣ್ಣವನ್ನೇ ಪ್ರತಿನಿಧಿಸುತ್ತದೆ. ಬೆಳಕಿದ್ದಾಗಷ್ಟೇ ವೈವಿಧ್ಯತೆ ಸ್ಪಷ್ಟವಾಗಿ ಗೋಚರಿಸಲು ಸಾಧ್ಯ. ಇದೊಂಥರ ವಕ್ಫ್ ಬೋರ್ಡ್ ಅನ್ನೋದು ಒಂಥರ ಕಪ್ಪು ಬೆಕ್ಕಿದ್ದಂಗೆ, ಬ್ಲ್ಯಾಕ್ ಕ್ಯಾಟ್. ಇದು ಕತ್ಲಲ್ಲಿ ಏನು ಕಾಣಿಸಲ್ಲ, ಬೆಳಕು ಚೆಲ್ಲಿದ್ರೆ ಮಾತ್ರ ಕಾಣಿಸೋದು. ಅದಕ್ಕೋಸ್ಕರ ಈ ಬ್ಲ್ಯಾಕ್ ಕ್ಯಾಟ್ಗೆ ಬೆಳಕನ್ನ ಚೆಲ್ಲಿದ್ದೀನಿ. ಸರ್ಕಾರಕ್ಕೆ ಕಣ್ ತೆರೆಸುವಂತ ಕೆಲಸ ಮಾಡಿದ್ದೀನಿ. ನೋಡಿ, ಇದು ಈ ವಕ್ಫ್ ಬೋರ್ಡ್ ಭೂತ ಒಂಥರ ದೆವ್ವದ ರೀತಿ ಇಡೀ ಕರ್ನಾಟಕವನ್ನ ಕಾಣ್ತಾ ಇದೆ. ಕಣ್ಣು ಬಿಟ್ಟು ನೋಡಿ ಸರ್ಕಾರ. ಅದರಿಂದ ಇವತ್ತು ಯಾರನ್ನ ಬೇಕಾದ್ರೂ ಎದುರಾಕೊಳ್ಳಿ, ನೀವು ಕರ್ನಾಟಕದಲ್ಲಿರೋ ರೈತರನ್ನ ಎದುರಾಕೊಂಬೇಡಿ. ನೀವು ಇಡೀ ಕರ್ನಾಟಕ ಅಳ್ಳಾಡುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಧ್ಯಕ್ಷರೇ. ಒಂದು, ಈ ಸರ್ಕಾರ ನಾವು ಇಷ್ಟೆಲ್ಲ ದಾಖಲೆಗಳು, ವಿಚಾರಗಳು, ಯಾವ್ಯಾವ ಹಳ್ಳಿ, ಯಾವ್ಯಾವ ಪಟ್ಟಣ ಎಲ್ಲವನ್ನ ತಗೊಂಡಿದ್ದೀನಿ. ಇಷ್ಟು ನಾನು ದಾಖಲೆಗಳನ್ನ ಕಲೆಕ್ಟ್ ಮಾಡೇ ಮಾತಾಡಿರೋದು. ಯಾರಿಗಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಬಂದ್ರೆ ಎಲ್ಲ ದಾಖಲೆಗಳನ್ನ ಸಮೇತನೂ ಕೂಡ ನಾನು ಕೊಡ್ತಾ ಇದ್ದೀನಿ. ಅದರಿಂದ ನನ್ನ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ವಕ್ಫ್ ಅದಾಲತ್ನ ಹೆಸರಿನಲ್ಲಿ ಸೃಷ್ಟಿರುವ ಗೊಂದಲವನ್ನ ಸರ್ಕಾರ ನಿವಾರಣೆ ಮಾಡಬೇಕು. ಮೊದಲನೇದು ಫಸ್ಟ್ ಪಾಯಿಂಟ್. ಎರಡನೇದು, ತಕ್ಷಣದಿಂದ ವಕ್ಫ್ ಆಸ್ತಿ ಎಂದು ಪಾಣಿಯಲ್ಲಿ ಮೆನ್ಷನ್ ಮಾಡಿದಿರಲ್ಲ, ಅದನ್ನ ರದ್ದು ಮಾಡಿ ಆಯಾಯ ರೈತನ ಹೆಸರಲ್ಲಿ ಪಾಣಿನೂ ಮತ್ತು 9 ಮತ್ತು 11 ಎರಡರಲ್ಲೂ ಬರಬೇಕು. ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನ ಚೇಂಜ್ ಮಾಡಿಸಿ. ಮಂಡಳಿಯ ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನ ಚೇಂಜ್ ಮಾಡಿದ್ರೆ ಇವೆಲ್ಲ 1900 ಹೇಳ್ತೀನಿ, ಅದನ್ನು ಮಾಡಿಸಿ. ಅದನ್ನ ಮಾಡಿಸಿದ್ರೆ ಇವೆಲ್ಲ ಮಾಡ್ಲಿಕ್ಕಾಗುತ್ತೆ. ಸರ್ಕಾರ ನಿಮ್ದಲ್ವಾ ಮಾಡಿ ಹೇಳ್ತಾನೆ. ಗೊತ್ತಿದೆಲ್ಲ ಸೆಂಟ್ರಲ್ ಆಕ್ಟ್ ಇಟ್ ಆಮೇಲೆ ವಕ್ಫ್ ಮಾಡೆಲ್ ರೂಲ್ ಇದೆಯಲ್ಲ 2016, ಅದನ್ನ ಚೇಂಜ್ ಮಾಡಿ. ಜಮೀರ್ ಭಾಯ್, ಅದನ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಯು ಕ್ಯಾನ್ ಡೂ ಇಟ್. ಇಷ್ಟೆಲ್ಲ ಕಂಠ ಶೋಷಣೆ ಯಾಕೆ? ಅಲ್ಲಿ ಚೇಂಜ್ ಮಾಡಿ. ಸೆಂಟ್ರಲ್ ನಿಮ್ಗೆ ಅಧಿಕಾರ ಐತಲ್ಲ, ಚೇಂಜ್ ಮಾಡಿದ್ರೆ ಮುಗ್ದೋತ್ 5 ನಿಮಿಷಕ್ಕೆ. ಅವ್ರವ್ರ ಆಸ್ತಿ ಅವ್ರವ್ರಿಗೆ ಬರುತ್ತೆ. ನೀವು ಅಲ್ಲಿ ಏನೋ ಆಗಿತ್ತೆ ಅಂತ ಭೂತ ಬಿಡ್ತೀನಿ ಅಂತ ಬಿಡಕ್ ಹೋಗ್ಬೇಡಿ. ಪ್ರಾಮಾಣಿಕತೆ ನಮಗಿದೆ. ಒಂದೇ ಒಂದು ರೈತ ಕೇಳಲ್ಲ, ನಾವು ಬೆಂಬಲ ಕೊಡ್ತೀವಿ, ಉಳಿಸ್ತೀವಿ. ನೀವು ಮಿನಿಸ್ಟರ್ ಮುಗಿಸ್ತಾರೆ ಈಗ. ಉತ್ತರ ಏನು ಕೊಡಲ್ಲ ಬಿಡಿ. ಇಲ್ಲೇ ಮಾತಾಡಾಗೋಯ್ತಲ್ಲ, ಇನ್ನೇನು ಉತ್ತರ ಏನಿರ್ತೈತೆ ಅದರಲ್ಲಿ? ಬಿರಿ ಉತ್ತರನೇ ಇಲ್ಲೇ ಎಲ್ಲ ಆಗೋಯ್ತು. ಸನ್ಮಾನ್ಯ ಅಧ್ಯಕ್ಷ, 4ನೇದು ಅಂತ ಹೇಳ್ತಾ ಇರೋದು. ರಿಪ್ಲೈ ನನ್ ಬೇಕಾಗಿಲ್ಲ, ಆಲ್ರೆಡಿ 1900 ಕೊಟ್ಬಿಟ್ಟಿದಾರೆ ಅಂತ ಹೇಳ್ತಾ ಇರೋದು. 1900 ಗೆಜೆಟ್ ಅಧಿಸೂಚನೆ ಏನು ಹೊರಡಿಸಿದಾರ ಅದನ್ನ ಹಿಂಪಡಿಬೇಕು. ಮತ್ತೆ ಈಗಾಗಲೇ ನಮ್ಮ ರಾಯರೆಡ್ಡಿ ಅವರು ನಾವೆಲ್ಲ ಹೇಳೋದು ಗೌಡ್ರೆ, ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ವಿಧೇಯಕವನ್ನ 2024 ಅನ್ನ ಸರ್ವಾನುಮತದಿಂದ ನಾವೆಲ್ಲರೂ ಸೇರಿ, ಕಾಂಗ್ರೆಸ್ ಅವರು ಸಪೋರ್ಟ್ ತಗೊಂಡು ನಾವೆಲ್ಲರೂ ಸೇರಿ ಒಂದು ಸರ್ವಾನುಮತದ ನಿರ್ಣಯ ಮಾಡಿ, ಈ ರೈತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಅಂತ್ಯ ಆಡೋ ಹಿಂದೂಗಳಿಗೆ ಅನ್ಯಾಯ ಅಂತಿರಲ್ಲ. ಒಂದ್ ನಿಮಿಷ, ಹಿಂದೂಗಳಿಗೆ ಅನ್ಯಾಯ ಅಂತಿರಲ್ಲ. ಗುಜರಾತಲ್ಲಿ ಎಫ್ಆಸ್ತಿ ಇದೆ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು, ಆಸ್ತಿ ಎಷ್ಟಿದೆ? ಹಿಂದೂಗಳ ಆಸ್ತಿನೇ ಹೊಡಿತಾ ಇರೋದು. ಗುಜರಾತಲ್ಲಿ ದೇವಸ್ಥಾನ ಹೋರಾಟ ಹೊಡೆದ್ರು. ನೀವು ಅದೇ ದಾರಿಯಲ್ಲಿ ಕಾಂಗ್ರೆಸ್ ಅವರು ಹಿಂದೂ ಮುಸ್ಲಿಮನ ಹೊಡಿತಾ ಇದ್ದೀರಾ. ನೀವು ಈಗ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಜನಗಳ ಮಧ್ಯದಲ್ಲಿ
ಮಾಡಬೇಕಾಗಿಲ್ಲ ಇವರಿಗೆ. ಹಿಂದೂಗಳಿಗೆ ಬ್ರಿಟಿಷರ ಒಡೆದು ಆಡೋ ನೀತಿ ಈ ಕಾಂಗ್ರೆಸ್ಸಿನಲ್ಲಿ ಬರೇ ಹಿಂದೂ ಬ್ರಿಟಿಷರ ಇತಿಹಾಸ ತೆಗಿರಿ. ಯಾವ ಚುನಾವಣೆ ಬಂದಿದೆ ಓಕೆ ಆಯ್ತು, ಕೂತ್ಕೊಳ್ಳಿ. ಈಗ ಸಭಾಧ್ಯಕ್ಷರೇ ಒಂದು ನಿಮಿಷ ಪ್ರಭುಚ, ಒಂದ್ ಸೆಕೆಂಡ್. ಈಗಾಗಲೇ ಸಾಧಾರಣ ಎಲ್ಲಾ ವಿಚಾರವನ್ನು ಪ್ರತಿಪಕ್ಷ ನಾಯಕರು ಎಲ್ಲಾ ವಿಚಾರವನ್ನು ಬಹುಶಃ ಬಹಳಷ್ಟು ವಿಷಯ ಹೇಳಿದ್ದಾರೆ. ಆ ದಾಖಲೆ ಕೂಡ ಮುಟ್ಟಿಸಿ ಅಂತ ಹೇಳಿದ್ದಾರೆ. ಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಾಗ ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಏನೋ ಹೆಚ್ಚು ಕಮ್ಮಿಯನ್ನು ಗಮನಕ್ಕೆ ಸರಿಪಡಿಸ್ತೇವೆ. ಒಂದು ಅಲ್ಲ, ಆಯ್ತು, ಅಲ್ಲ ಒಂದ್ ಸೆಕೆಂಡ್. ಏನ್ ನಿಮ್ಮ ಚರ್ಚೆ ನಡೆದಿದೆ ಅಂತ ಹೇಳುದು ನಾನು. ಅವ್ರು ಮಾತಾಡ್ತಾರೆ. ನಾನೇನಂತೆ ಆಯ್ತು, ನಾನೇನಂದೆ ನಾನು ಮಂತ್ರಿಗಳೇ ಈಗ ಅಷ್ಟೇ 2 ಮಿನಿಟ್ ಅಷ್ಟೇ. ಆಯ್ತು ತಾಲೂಕಾ ಆಯ್ತು ಪ್ರಭುಚ, ಅಷ್ಟೇ. ಆಯ್ತು, ಈಗ ನನಗೆ 1 ನಿಮಿಷ ಕೊಡಿ, ಕೂತ್ಕೊಳ್ಳಿ. 1 ಸೆಕೆಂಡ್ ಕೂತ್ಕೊಳ್ಳಿ. ಈಗ ಬಹಳಷ್ಟು ಜನರಿಗೆ ಮಾತಾಡಲಿಕ್ಕೆ ಮಾಹಿತಿ ಕೂಡ ಇದೆ, ಉತ್ಸಾಹ ಕೂಡ ಇದೆ. ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಲು ಸಮಯದ ಅಭಾವ ಇದೆ. ಮತ್ತೆ ಮಾತಾಡೋದೇನು ಇಷ್ಟರಲ್ಲೇ ಮತ್ತೆ 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 ಮಾತಾಡೋದಲ್ಲದೆ ಹೊಸ ಹೊಸ ವಿಚಾರ ಏನಿದೆ ಅಂತ ಗೊತ್ತಿರುವುದಿಲ್ಲ. ಮತ್ತೆ ಒಂದು ಸಕಾರಾತ್ಮಕವಾದ ಉತ್ತಮವಾದ ಚರ್ಚೆ. 1 ನಿಮಿಷ ಅವರೇ, ಉತ್ತಮವಾದ ಆಯ್ತು, ಯಾವ ಬಿಲ್ಲಲ್ಲಿ ಯಾವ ಬಾಣ ನೋಡು ಬಾಣ ಯಾವುದಿದೆ ಅಂತೇಳಿ. ಈಗ ಅದಕ್ಕಾಗಿ ನಾನು ಈ ಕಡೆಯಿಂದ ಇಬ್ಬರಿಗೆ ನಾವು ಚಾನ್ಸ್ ಕೊಡ್ತೇವೆ ದಯವಿಟ್ಟು. ಅದರ ನಂತರ ಮಂತ್ರಿಗಳು ಉತ್ತರ ಕೊಡ್ತಾರೆ, ಏನೋ ಕ್ಲಾರಿಫಿಕೇಶನ್. ಅವಾಗ ಬೇರೆ ನಿಲ್ಲಿ. 1 ಸೆಕೆಂಡ್ ನನಗೆ ನೋಡಿ, ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಸಕ್ತಿ ಇದೆ, ಎಲ್ಲ ಉಚ್ಚಾರ ಇದೆ. ನಾನು ಹೇಳ್ದು ಕೇಳಿ. ಅಲ್ಲ 1 ಸೆಕೆಂಡ್, ಯಾರು ನೋಡಿ, ಅದು ಇಬ್ಬರಿಗೆ ಯಾರಿಗೆ ಅಂತ ಹೇಳಿ ನೋಡಿ. ಅಪೋಷನ್ ಆಯ್ತು, ನಾವು ನಿಲುವಳಿ ಸೂಚನೆ ತಂದಿರೋದು ಅವರಲ್ಲ. ಇಲ್ಲ ಅವ್ರು ಕೂಡ ಚರ್ಚೆ ನಾವು ನಿಲುವಳಿ ಸೂಚನೆ ನಾವು ಚರ್ಚೆ ಮಾಡಬೇಕು. ನಾವು ಚರ್ಚೆ ಮಾಡಬೇಕು. ನೋಡಿ, ಅವ್ರಿಗೂ ಪರವಾಗಿಲ್ಲ. ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಇರುವವರು ಇಲ್ಲಿ ಚರ್ಚೆ ಮಾಡಕ್ಕೆ ಚರ್ಚೆ 10 ಗಂಟೆ ಎಲ್ಲ ಮಾತಾಡ್ಬೋದು. ಮುಗಿಲಿ. 2 ಮಿನಿಟ್ಸ್ ಸರ್, ಬೇಗ ಮುಗಿಸಿ. ನೆಕ್ಸ್ಟ್ ಸನ್ಮಾನ್ಯ 2 ನಿಮಿಷ 2 ಮಿನಿಟ್ಸ್ ಎಲ್ಲ ಬೇಗ ಮುಗಿದೆ. ಜಾಸ್ತಿ ಕೊಡ್ಬೋದು. ಟೈಮ್ ನೋಡ್ತಾ ಇದ್ದೇನೆ ನಾನು. ಅಲ್ಲ ಬೇಗ ಮಾತಾಡಬೇಡಿ. ಫಿನಿಶ್ ಓನ್ಲಿ ವ್ಯಾಲಿಡ್ ಪಾಯಿಂಟ್ಸ್ ಮತ್ತೆ ಕರೆಕ್ಟ್ ಚರ್ಚೆ ಬೇಡ ಇದರಲ್ಲಿ. ಅಲ್ಲ ನೀವೇ ಹೇಳಿದ್ದು ಇಬ್ರು ಇಲ್ಲಿ ಮಾತಾಡ್ತಾರೆ. ಅಧ್ಯಕ್ಷರ ಕಡೆಯಿಂದ ಇಬ್ರು ಈ ಕಡೆಯಿಂದ ಬೇಗ ಮಾತಾಡಿ. ಅಧ್ಯಕ್ಷರೇ ಸರ್, ಇದ್ರಲ್ಲಿ ಮುಂಜಾನೆ ಒಪ್ಪಿದ್ದಾರೆ. ಕೊಡುವ ಮಾತಾಡ್ಲಿಕ್ಕೆ ಏನಿದೆ ಸರ್? ಯಾವ್ದು ರಿಪೀಟ್ ಮಾಡೋದಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಆಯ್ತಪ್ಪ, ಏನಿಲ್ಲ. ಈಗ 5 ಮಿನಿಟ್ಸ್ ಮುಗಿಸ್ಬಿಡ್ತೇನೆ. ಈಗ ಫಸ್ಟ್ ವಿಜಯೇಂದ್ರ ಮಾಡ್ತಾರೆ. 5 ನಿಮಿಷ ಮುಗಿಸ್ಬಿಡ್ತೇನೆ. ಮಾಡ್ಲಿ ಅಶೋಕ್ ಅವ್ರು ಮಾತಾಡಿ. ವಿಜೇಂದ್ರ ಅವರು 5 ಮಿನಿಟ್ಸ್. ವಿಜೇಂದ್ರ ಅವರು 5 ಮಿನಿಟ್ಸ್ ಅಲ್ಲ, ಮುಗಿಸ್ತೇನೆ. ಅವ್ರು ಮಾತಾಡಿ 5 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲ, ಯಾವಾಗ ಈ ಕಡೆ ಒಬ್ಬರು ಈ ಟೈಮ್ ಅಲ್ಲಿ ಮುಗಿತು. ಸಾರ್ವಜನಿಕ ಆಗಿದೆ. ನಮ್ ಕಡೆ ಇಬ್ರು ಮಾತಾಡ್ಬೇಕು. ಸಾರ್ವಜನಿಕ ಮಹತ್ವದ ವಿಷಯವಾಗಿ ಪರಿವರ್ತನೆ ಆಗಿದೆ. ಸಾರ್ವಜನಿಕ ಮಹತ್ವದ ವಿಷಯ ಆದ್ರೆ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ಈ ಕಡೆಯಿಂದ ಒಬ್ರು ಮಾತಾಡಿ, ಆಮೇಲೆ ಮಾತಾಡಿ. ಮಾತಾಡ್ತಾರೆ. ನೀವು ಮಾತಾಡಬೇಕು. ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ. 2 ಮಿನಿಟ್ಸ್. ಈಗ ಫಾಸ್ಟ್ ವಕ್ಫ್ ಇಶ್ಯೂ ಇಟ್ಕೊಂಡು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು 3 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಮಾತನಾಡಿ ಬಹಳ ವಿಸ್ತಾರವಾಗಿ ಒಂದೊಂದು ಎಕರೆ ಜಮೀನು ಎಲ್ಲೆಲ್ಲಿ ಯಾವ ಪ್ರಕರಣ ಏನಾಗಿದೆ ಅಂತ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ವಕ್ಫ್ ಎಷ್ಟು ಸೀರಿಯಸ್ ಇಶ್ಯೂ ಆಗಿದೆ, ಈ ಇಶ್ಯೂವಿನ
ಜನರ ಮೇಲೆ ಏನ್ ಪರಿಣಾಮ, ಇದು ಗಾತ್ರ ಎಷ್ಟಾಗಿದೆ ಅಂತ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ರು, ಅವ್ರ ಪಕ್ಷದ ಒಂದು ದೊಡ್ಡ ಇಶ್ಯೂ ವಫ್ ಅಂತ ಹೇಳಿ ಅವ್ರ ಪಕ್ಷದಲ್ಲಿ ಮೂರ್ ತಂಡದ ನಾಯಕರು ಜನರ ಹತ್ರ ಹೋಗ್ತಾ ಇದ್ದಾರೆ, ಜನರಿಗೆ ಭೇಟಿ ಮಾಡ್ತಾ ಇದ್ದಾರೆ, ವಫ್ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅಫಿಷಿಯಲ್ ಬಿಜೆಪಿಯಿಂದನೂ ಮಾಹಿತಿ ಕೊಡ್ತಾ ಇದ್ದಾರೆ. ರೆಬೆಲ್ ಬಿಜೆಪಿಯವರು ಕೂಡ ವಫ್ ವಿಚಾರ ಇಟ್ಕೊಂಡು ಇಡೀ ರಾಜ್ಯ ವ್ಯಾಪಿ ಎಲ್ಲ ಕಡೆ ಸಂಚಾರ ಮಾಡಿಸ್ತಾ ಇದ್ದಾರೆ. ಅಫಿಷಿಯಲ್ ಬಿಜೆಪಿದು ಅದೇ ಸಬ್ಜೆಕ್ಟ್ ಆಗಿದೆ, ರೆಬೆಲ್ ಬಿಜೆಪಿದು ಅದೇ ಸಬ್ಜೆಕ್ಟ್ ಆಗಿದೆ. ರಮೇಶ್ ಜಾರಕಿಹೊಳಿ ರೆಬಲ್ ಅಲ್ವೋ? ಇಂದು ಒಂದು, ಆಮೇಲೆ ನಾ ಮುಂದು ಮಾತಾಡಲಿಕ್ಕೆ ಬಿಡಿ. ವೆರಿ ಗುಡ್ ಹೀರೋ ಮಾತಾಡಲಿಕ್ಕೆ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ನಾಯಕರು ಸದನದ ಒಳಗಡೆ ಒಂದ್ ಸೆಕೆಂಡ್ ನಾನು ಎಲ್ಲ ಸದಸ್ಯ ಮತ್ತೊಮ್ಮೆ ಹೇಳ್ತೇನೆ ನೋಡಿ, ಒಂದು 5 ನಿಮಿಷ 3 ನಿಮಿಷ ಮಾತಾಡಿ. ಮತ್ತೆ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ. ಅವರು ಮಾತಾಡುವಾಗ ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ಲಿಕ್ಕೆ ಈ ಅಸೆಂಬ್ಲಿ ಒಳಗಡೆ ಅವ್ರಿಗೆ ಪ್ರಿವಿಲೇಜ್, ನೋ ಒನ್ ಕ್ಯಾನ್ ಕ್ವಶನ್ ಎನಿ ಅಥಾರಿಟಿ ಕ್ವಶನ್ ಮಾಡ್ಲಿಕ್ಕಿಲ್ಲ. ನೀವು ಮಾತಾಡೋ ಕೂಡ, ನೀವೇನೇ ಮಾತಾಡೋ ಕೂಡ ಯಾವುದೇ ಕೋರ್ಟ್ ಏನಿರ್ಲಿ ಇಲ್ಲ, ನಾನು ಕೇಳಿ. ಅದಕ್ಕಾಗಿ ಎಲ್ಲ ಕೂಡ ಸಕಾರಾತ್ಮಕವಾಗಿರುವಂತದ್ದು, ಯಾರು ಕೂಡ ಅಫೆಂಡ್ ಆಗದ ರೀತಿಯಲ್ಲಿ ಜನರಿಗೆ ಪ್ರಯೋಜನ ಆಗುವಂತ ವಿಚಾರ ಇಬ್ರು ಕಡೆ ಚರ್ಚೆ ಮಾಡಿ. ಸರ್ ನಮ್ಮ ಸರ್ ದಯವಿಟ್ಟು ಬಾಸ್ 5 ನಿಮಿಷ ಮಾತಾಡಿ. ವಫ್ ಈಗ ಸದನದ ಒಳಗಡೆ ಮತ್ತೆ ಸದನದ ಹೊರಗಡೆ ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ ಅಂದ್ರೆ, ಇದು ವಫ್ ವರ್ಸಸ್ ರೈತರ ಇಶ್ಯೂ, ಇದು ವಫ್ ವರ್ಸಸ್ ಹಿಂದೂಗಳ ಇಶ್ಯೂ. ವಫ್ ಅಂದ್ರೆ ಮುಸ್ಲಿಮು, ರೈತರು ವಫ್ ಇಂದ ತೊಂದರೆ ಆಗಿದೆ ರೈತರಿಗೆ, ಮತ್ತೆ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಆದ್ರೆ ನೀವು ಸ್ವಲ್ಪ ಹಿನ್ನೆಲೆ ಸನ್ಮಾನ್ಯ ಅಧ್ಯಕ್ಷರು ನೋಡಿದ್ರೆ, ಭಾರತೀಯ ಜನತಾ ಪಕ್ಷದ ನಾಯಕರು ಇತ್ತೀಚೆಗೆ ವಫ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವಾಗ್ಲೂ ವಫ್ ಇಶ್ಯೂ ಅನ್ನು ಎತ್ಕೊಂಡ್ರೆ ವಫ್ ಬೋರ್ಡ್ ಪರಾನೇ ನಿಂತಿರ್ತಕ್ಕಂಥದ್ದು. ಎಂದೂ ಕೂಡ ಹಿಂದಿನ ಬಿಜೆಪಿ ವಫ್ ಬೋರ್ಡ್ ವಿರುದ್ಧವಾಗಿ ಮಾತನಾಡಿಲ್ಲ. ಇದೇ ಬಿಜೆಪಿಯ ಸರ್ಕಾರ ಇದ್ದಾಗ ಫಸ್ಟ್ ಟೈಮ್ ಬಂದಾಗ ಅನ್ವರ್ ಮಾನಿಪಾಡಿ ಅವ್ರಿಗೆ ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಮಾಡಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಅನ್ವರ್ ಮಾನಿಪಾಡಿ ಅವ್ರಿಗೆ ಮಾಡಿದ್ರು. ಅನ್ವರ್ ಮಾನಿಪಾಡಿ ಅವ್ರ ಮುಖಾಂತರ ವಫ್ ಬೋರ್ಡ್ ಮೇಲೆ ಒಂದು ರಿಪೋರ್ಟ್ ಅನ್ನು ಮಾಡಿಸ್ಕೊಂಡ್ರಿ ನೀವು. ಆ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಆ ರಿಪೋರ್ಟ್ ಏನ್ ಹೇಳುತ್ತೆ, 2012 ಇಸ್ವಿಯಲ್ಲಿ ಅನ್ವರ್ ಮಾನಿಪಾಡಿ ರಿಪೋರ್ಟ್, ಅವರು ಎಲ್ಲ 29,000 ಸ್ಕ್ವೇರ್ ಫೀಟ್ ಜಾಗ ವಫ್ ಬೋರ್ಡ್ ಗೆ ಬರಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದರಲ್ಲಿ 23,000 ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ ಅನ್ವರ್ ಮಾನಿಪಾಡಿ ಅವರು ಹೇಳ್ತಾರೆ. 23,000 ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ. ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರ ಹೆಸರು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಬಹಳಷ್ಟು ಪ್ರಭಾವಿಗಳ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ರಿಪೋರ್ಟ್ ಅನ್ನು ಇಟ್ಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸ್ನೇಹಿತರು ಸುಮಾರು 7-8 ವರ್ಷ ಹೋರಾಟ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದೇ ರೀತಿ ಬೇರೆ ಬೇರೆ ಸದನಗಳಲ್ಲಿ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಒಪ್ಕೊಳ್ಳಿ, ಅನ್ವರ್ ಮಾನಿಪಾಡಿ ರಿಪೋರ್ಟ್ ಬಹಿರಂಗ ಆಗ್ಬೇಕು, ಅನ್ವರ್ ಮಾನಿಪಾಡಿ ರಿಪೋರ್ಟ್ ಮೇಲೆ ಚರ್ಚೆ ಆಗ್ಬೇಕು, ವಕ್ಫ್ ಬೋರ್ಡಿನ ಆಸ್ತಿ ಏನಾಗಿದೆಯಲ್ಲ ಆ ಆಸ್ತಿ ಬಹಳಷ್ಟು ಪ್ರಭಾವಿ ನಾಯಕರು ಹೊಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಆಸ್ತಿ ಬಿಡಿಸ್ಕೊಡ್ಬೇಕು ಅಂತ ಇದೇ ಬಿಜೆಪಿಯವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿಲ್ವಾ?
ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ನೀವು ಏನ್ ಒಳ್ಳೇದ್ ಮಾಡಿದಿರಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀವಿ. ಆದ್ರೆ ಇವತ್ತು ಯೂಟರ್ನ್ ತಗೊಂಡಿದ್ದೀರಿ. ನೀವು ಕುಮಾರ್ ಬಂಗಾರಪ್ಪನವರು ಹಿಂದುಳಿದ ವರ್ಗ ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ. ಒಂದ್ ನಿಮಿಷ ಹೇಳ್ದಾಗ ಮಾನ್ಯ ಸಭಾಧ್ಯಕ್ಷರೇ, ಟೈಮ್ ಹೋಗ್ತದೆ. ಇಲ್ಲ ಸರ್, ಯಾಕಂದ್ರೆ ಅನ್ವರ್ ಮಾನ್ಪಾಡಿ ರಿಪೋರ್ಟ್ ಬಗ್ಗೆ ಅವ್ರು ಹೇಳ್ತಾ ಇರೋದ್ರಿಂದ ಇಂಟರ್ವೆನ್ಷನ್ ಮಾಡ್ತಾ ಇದೆ ಅಷ್ಟೇ, ಏನಿಲ್ಲ. ವಿಜೇಂದ್ರ ಅವರೇ ಒಂದೇ ಒಂದ್ ನಿಮಿಷ. ಇಲ್ಲ, ಆಮೇಲೆ ಅವಕಾಶ 5 ಜನ 3 ಜನ ಬೇಕಾದಾಗ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಹ. ಆಮೇಲೆ ಮಾತಾಡ್ಲಿ. ಸೊ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು. ಅವ್ರು ಶಾಸಕರಾಗಿದ್ದಾಗ ಹಿಂದುಳಿದ ವರ್ಗ ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ರು, ಸನ್ಮಾನ್ಯ ಅಧ್ಯಕ್ಷರೇ. ಅವರು ರೆಕಮೆಂಡೇಶನ್ ಅನ್ನು ಮಾಡಿದರೆ, ಇಲ್ಲೇ ಇದೆ ರಿಪೋರ್ಟ್ ನಮ್ಮ ಹತ್ರ. 4663 ಎಕರೆ ಜಾಗ ಒತ್ತುವರಿ ಆಗಿದೆ. ವಕ್ಫ್ ಬೋರ್ಡ್ಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ ಒತ್ತುವರಿ ಆಗಿದೆ. ಇದನ್ನು ಸರ್ಕಾರ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪನವರು, ಬಿಜೆಪಿಯ ನಾಯಕರು, ಅವರ ಸಮಿತಿಯ ಶಿಫಾರಸು ಆಗಿದೆ. ಅಭಿನಂದನೆಗಳು, ಒಳ್ಳೇದು, ವೆಲ್ಕಮ್ ಮಾಡ್ತೀವಿ. ಒಳ್ಳೆ ಕೆಲಸ ಬಿಜೆಪಿಯವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ, ಕಾಂಗ್ರೆಸ್ನವರು ವೆಲ್ಕಮ್ ಮಾಡ್ತೀವಿ, ಜನತಾದಳವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಕಿರಣ್ ರಿಜಿಜು ಅವರು ಯೂನಿಯನ್ ಮಿನಿಸ್ಟರ್, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಇದೇ ವರ್ಷದ ನವೆಂಬರ್ 27ನೇ ತಾರೀಕಿಗೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ, ಇನ್ ಕರ್ನಾಟಕ ಸ್ಟೇಟ್ ನಾಟ್ ಲೆಸ್ ದೆನ್ 800 ಪ್ರಾಪರ್ಟೀಸ್ ಆರ್ ಎನ್ಕ್ರೋಚ್ಡ್ ಅಂತ ಹೇಳ್ತಾರೆ. ಕಿರಣ್ ರಿಜಿಜು ಅವರು ಹೇಳ್ತಾ ಇರೋದು ತಮ್ಮ ಪಕ್ಷದ ತಮ್ಮ ಸರ್ಕಾರದ ಯೂನಿಯನ್ ಮಿನಿಸ್ಟರ್. ಇದೇ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ತಾರ್ ಅಬ್ಬಾಸ್ ನಖ್ವೀರ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ ರಾಜ್ಯಸಭೆಯಲ್ಲಿ ವಾಮ್ಸಿ ಪೋರ್ಟಲ್ 7 ಫೆಬ್ರವರಿ 2022 ಇಡೀ ರಾಷ್ಟ್ರದಲ್ಲಿ ಎಷ್ಟು ವಫ್ ಆಸ್ತಿಗಳು ಆಗಿದಾವೆ ಅದೆಲ್ಲ ರಿಜಿಸ್ಟರ್ ಆಗಿದೆ, ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಆಗಿದೆ ರಿಜಿಸ್ಟರ್ ಆಗಿದೆ, ಅದೆಲ್ಲ ಉಲ್ಲೇಖವನ್ನು ರಾಜ್ಯಸಭೆಗೆ ಉತ್ತರ ಕೊಡುವಾಗ ಕೊಡ್ತಾರೆ. ಎನ್ಕ್ರೋಚ್ಮೆಂಟ್ ಏನಾಗಿದೆ ಅದೆಲ್ಲ ಕೊಡ್ತಾರೆ. ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಧ್ಯಕ್ಷರೇ, ಬಿಜೆಪಿಯವರು ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರ ಪೋಲ್ ಪ್ರಾಮಿಸ್, ಅದು ಚುನಾವಣೆಯ ಪ್ರಾಮಿಸ್, ಎಲ್ಲಿ ವಫ್ ಆಸ್ತಿ ಇದೆ, ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದೆಲ್ಲ ಬಿಡಿಸ್ಕೊಡ್ತೀವಿ ಅಂತ 2014ನೇ ವರ್ಷದ ಮ್ಯಾನಿಫೆಸ್ಟೋ ಅಲ್ಲಿ ಹಾಕಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಣಾಳಿಕೆ, ಕನ್ನಡದಲ್ಲಿ ಹೇಳಿ ಅಂತಂದ್ರೆ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು 95 ಆಕ್ಟ್ ಅಮೆಂಡ್ ಆದಾಗ ಇಷ್ಟೆಲ್ಲ ಬಂತು, ಇಲ್ಲಿಂದಾನೇ ಪ್ರಾಬ್ಲಮ್, ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಯಿತು ಅಂತ ಹೇಳಿದ್ರಲ್ಲ. 95ನೇ ವರ್ಷದ ಆಕ್ಟ್ ಅಮೆಂಡ್ ಆಗಿರ್ತಕ್ಕಂಥದ್ದು 2014ನೇ ಇಸ್ವಿಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ನೀವು ಹಾಕೊಂಡು ಹೋದಾಗ ನಿಮ್ಗೆ ಗೊತ್ತಾಗಿಲ್ವಾ? ಇವತ್ತು 2024ನಲ್ಲಿ ನೀವು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಇದು ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ, ಇದು ಒಂದು ಮುಸ್ಲಿಂ ವರ್ಸಸ್ ರೈತರ ಇಶ್ಯೂ, ಮುಸ್ಲಿಂ ವರ್ಸಸ್ ಹಿಂದೂಗಳ ಇಶ್ಯೂ ಅಂತ ನೀವು ತಗೊಳ್ತಾ ಇದ್ದೀರಲ್ಲ, ಇದು ಯಾವ ಮಟ್ಟಕ್ಕೆ ನೀವು ರಾಜಕೀಯದ ಒಂದು ರೀತಿ ಅಪಪ್ರಚಾರವನ್ನು ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅವರ ಪ್ರಣಾಳಿಕೆಯಲ್ಲಿ 2014 ಹಾಕಿದ್ದಾರೆ, ಬಟ್ ಇವತ್ತು 95ನೇ ಇಸ್ವಿದು ಆಕ್ಟ್ ಬಗ್ಗೆ ಮಾತನಾಡ್ತಾರೆ. ಅವ್ರು ಯಾಕೆ ಹಾಕ್ಬೇಕಾಗಿತ್ತು? ಹಾಕ್ಬಾರ್ದಿತ್ತು. ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ವಫ್ ಬಗ್ಗೆ ಉಲ್ಲೇಖ ಇರಲಿಲ್ಲ. 2014ನಲ್ಲಿ ಇವ್ರ ಪ್ರಣಾಳಿಕೆಯಲ್ಲಿ ಇತ್ತು. ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ನಿಮ್ಗೆ. ನೀವು ಇಷ್ಟು ವರ್ಷ ವಫ್ ಪರ ಇದ್ರಿ, ಇಷ್ಟು ವರ್ಷ ಕರ್ನಾಟಕ ಬಿಜೆಪಿಯವರು ಯಾವಾಗ್ಲೂ ಪರ ಇದ್ರು, ಇದ್ದಕ್ಕಿದ್ದಂಗೆ ಯೂಟರ್ನ್ ಮಾಡ್ಬಿಟ್ಟಿರೋದು. ಇದು ಹಿಂದೆ ಯೂಟರ್ನ್ ಆಗಿರ್ಲಿಲ್ಲ. ಯಾಕೆ ಆಗಿದ್ದೀರಿ? ನಾನು ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಹೇಳಿದ್ರು, ಸನ್ಮಾನ್ಯ ಅಧ್ಯಕ್ಷರೇ, ವಿ ವೇರ್ ಇನ್ ಪವರ್ ಓನ್ಲಿ ಫಾರ್ 9 years. ಬರೀ 9 ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು, 9 ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಆ 9 ವರ್ಷದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ವಫ್ ಇಶ್ಯೂ ಅಲ್ಲಿ ಆ 9 ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಬಿಜೆಪಿಯವರು
2008 13ನೇ ವರ್ಷವರೆಗೂ ಇಸ್ವಿವರೆಗೂ ಅವ್ರ ಸರ್ಕಾರ ಇದ್ದಾಗ 1735 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಆ 9 ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ 2019 2023ವರೆಗೂ ಅವ್ರ ಸರ್ಕಾರ ಬಂದ ನಂತರ 2865 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ರೈತರಿಗೆ ಕೊಟ್ಟಿರೋದು, ಬಿಜೆಪಿಯವ್ರು ಕೊಟ್ಟಿರೋದು, ಹಿಂದೂಗಳಿಗೆ ಕೊಟ್ಟಿರೋದು ನೋಟಿಸ್, ಗಲಾಟಿನೂ ಬಿಜೆಪಿಯವರು ಮಾಡ್ತಾ ಇರೋದು. ಇದು ಹೆಂಗಿದೆ ನೋಡಿ ಅಧ್ಯಕ್ಷರೇ, ನೋಟಿಸ್ ನೀವು ಕರೆಕ್ಷನ್ ಮಾಡಕ್ಕೆ ಗಲಾಟಿನೂ ನೀವೇ ಮಾಡ್ತೀರಿ. ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತೆ, ಇವ್ರು ಹಿಂದೂ ಪರ ಅಂತೆ. ಅಲ್ಲ 2 ನಿಮಿಷ ನೀವು ಮಾಡಿರೋದು ಹೇಳ್ತಿರೋದು, ನಾನೇನು ಶಿಕ್ಷೆ ಮಾಡಿ ಹೇಳ್ತಾ ಇಲ್ಲ. ನಾನು ಯಾವ್ದು ಅಧ್ಯಕ್ಷ ಕಮಿಟಿಯಲ್ಲಿ ಮಾಡಿ ಮಾತನಾಡ್ತಾ ಇಲ್ಲ. ಕಮಿಟಿಯಲ್ಲಿ ನೀವು ಏನ್ ಮಾಡಿದ್ದೀರಿ? ಚೇರ್ಮನ್ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆಫೀಸರ್ ಡೈರೆಕ್ಟ್ ಆಗಿ ಮಾಡಿದ್ದು. ಇದು ನಮ್ಮಂಗ ಮಂತ್ರಿಗಳು ಮುಖ್ಯಮಂತ್ರಿಗಳ ಹೇಳಿಕೆ ಮೇಲೆ ಮಾಡಿದ್ದಲ್ಲ. ಲ್ಯಾಂಡ್ ರೆಕಾರ್ಡ್ ಹೇಳಿಕೆ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಶಿಯೇಟ್ ಮಾಡಲೇಬೇಕು. ಬಿಜೆಪಿಯವರು ಅವರ 9 ವರ್ಷದಲ್ಲಿ ಸುಮಾರು 4,500 ಎಕರೆಗೆ ವಫ್ ಆಸ್ತಿ ಅಂತ ಡಿಕ್ಲೇರ್ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಐ ಅಪ್ರಿಶಿಯೇಟ್ ದಮ್. ಐ ಆಮ್ ವೆರಿ ಹ್ಯಾಪಿ. ಅಪ್ರಿಶಿಯೇಟ್. ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಹೇಳಾಗ್ತಾ ಇಲ್ಲ. ನಮ್ಮ ಸರ್ಕಾರ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಾ ಇರೋದು ಹೌದು. ಸರ್ಕಾರದ ಇಟ್ಕೊಂಡು ಮಾತಾಡ್ತಿರೋದು ಹೌದು. ನೋಟಿಸ್ ನೀವು ಕೊಟ್ಟಿದ್ದೀರಿ. ಸಮಯ ಕೊಟ್ಟಿದ್ದೀರಿ. ಇಶ್ಯೂ ಮಾಡ್ತಾ ಇದ್ದಾರೆ. ಇಶ್ಯೂ ಮಾಡ್ತೀರಿ. ಆದ್ರೆ ನೋಟಿಸ್ ಕೊಡ್ತೀರಿ, ಇಲ್ಲಿ ಬಂದು ಇಶ್ಯೂ ಮಾಡ್ತೀರಿ. ಅದು ಪ್ರಾಬ್ಲಮ್ ಅವ್ರು ಮಾತಾ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು? ಸರ್ ಒಂದ್ ನಿಮಿಷ ಮಾಡ್ಲಿ. ಆಯ್ತು ಇನ್ನೊಂದು ಅವರ ವರದಿಯನ್ನು ಉಳಿಸ್ಕೊಟ್ಟಿದ್ದಾರೆ. ಆಯ್ತು, ನೀವು ಮಾತಾಡುವಾಗ ಮಾತಾಡಿ, ಅವಕಾಶ ಕೊಡೋದು. ನಿಮ್ಮ ವಿಪತ್ರ ಹೇಳಿ ಅವಕಾಶ ಕೊಡ್ತಾರೆ. ವಿಪತ್ರ ಹೇಳಿ ಅವಕಾಶ ವಿಪ್ಪಿಗೆ ಕೊಡಿ, ಅವ್ರ ಅವಕಾಶ ನೀಡು ಮಾಡಿ ಮಾತಾಡಿ. ಯಾಕಂದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು. ಇಲ್ಲಿಂದ ಯಾರು ಮಾಡಿ ಇಲ್ಲಿಯ ವಿಪ್ಪು ಕೊಟ್ಟಿದ್ದಾರೆ, ಅಲ್ಲಿಂದ ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ ಸರ್. ಇಲ್ಲ ವಿಪ್ಪು ಮುಖಾಂತರ, ನಿಮ್ಮ ವಿಪ್ಪು ಮುಖಾಂತರ ಬರಲಿ ನೋಡಿ. ನೀವು ಸರಿಯಾಗಿ ಕಲೀರಿ, ಮತ್ತೆ ನನ್ಗೆ ಹೇಳಿ, ನಿಮ್ಗೆ ಏನ್ ಗೊತ್ತಿದೆ ಅಲ್ಲಿ ಕಾನೂನು ಕೂತ್ಕೊಂಡು. ನೀವಲ್ಲಿ ನಿಮ್ಮ ಪಾರ್ಟಿಯಿಂದ ಯಾರು ಮಾತಾಡ್ಬೇಕಂತೇಳಿ ನಿಮ್ಮ ನಾಯಕರು ತೀರ್ಮಾನ ಮಾಡಿ ವಿಪ್ಪು ಮುಖಾಂತರ ಬರ್ಬೇಕು. ಶಿವಮೊಗ್ಗ ಭಾಷಣ ಮಾಡಿದಾಗೆಲ್ಲ ಇಲ್ಲಿ ನೀವು ಕಾನೂನು ನಾವು ಕೇಳಿ ನಾನು ಒಂದೇ ಒಂದ್ ಬಾರಿ ಎದ್ದು ನಿಂತ್ಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಅಂತ ಮಾತಾಡುವಾಗ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ನೀವು ಕಂಟಿನ್ಯೂ ಮಾಡಿ. ಯಾಕಂದ್ರೆ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ. ಅಲ್ಲ ನಾನು ಜಲ್ದಿ ಮುಗಿಸ್ತೇನೆ. ಅಧ್ಯಕ್ಷರೇ, ಬಹಳ ನೋವಿಂದ ಹೇಳ್ಕೊತಾ ಇದ್ದೀನಿ. ನಮ್ಮ ಸಮುದಾಯ ಈಗಾಗಲೇ ಬಹಳ ಕಷ್ಟದಲ್ಲಿದೆ. ಮುಸ್ಲಿಂ ಸಮುದಾಯ ಈಗಾಗಲೇ ಬಹಳ ಕಷ್ಟದಲ್ಲಿದೆ. ಇವ್ರು ಏನು ಮುಸ್ಲಿಂ ವರ್ಸಸ್ ರೈತರು, ಮುಸ್ಲಿಂ ವರ್ಸಸ್ ಹಿಂದೂ ಅಂತ ಇಶ್ಯೂ ಮಾಡ್ಬಿಟ್ರೆ ನನ್ನ ಸಮುದಾಯದ ಬಡಪಾಯಿಗಳು, ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ತೊಂದರೆ ಆಗೋಗುತ್ತೆ, ಕಷ್ಟ ಆಗೋಗುತ್ತೆ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ಇದು ಹಿಂದೂ ಮುಸ್ಲಿಂ ಇಶ್ಯೂನಾ? ಇವರು ರೈತರ ಬಗ್ಗೆ ಮಾತನಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಟೋಟಲ್ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನಿನ ಗಾತ್ರ ಏನು ಅಂತ ನಾನು ಇವತ್ತು ಹೇಳಕ್ ಇಚ್ಛೆ ಪಡ್ತೀನಿ. 1,23,100 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಂದ್ರೆ 1,28.46 ಹೆಕ್ಟರ್ ಜಾಗ. ಎಕರ್ಸ್ ಅಲ್ಲಿ ಹೇಳ್ಬೇಕಾದ್ರೆ 3,41,00,000 ಹೆಕ್ಟರ್ ಇವತ್ತು ಉಳುಮೆ ಆಗ್ತಾ ಇದೆ. ಎಷ್ಟು? 3,41,00,000 ಹೆಕ್ಟರ್ ಉಳುಮೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ
ವಫ್ಫಿನ ವಿವಾದ ಎಷ್ಟಿದೆ ಅಧ್ಯಕ್ಷರೇ? 3 ಕೋಟಿ ಒಂದ್ ಕಡೆ, 3,41,00,000 ಎಕರೆ ಉಳ್ಮೆ ಆಗ್ತಾ ಇದೆ. ಇಡೀ ವಫ್ಫಿನ ಜಾಗನೇ, ಇಡೀ ವಫ್ಫಿನ ವಿವಾದ ರಹಿತ ಹಿಂದೆ ಇರ್ತಕ್ಕಂಥದ್ದು 1,22,000 ಎಕರೆ ಮಾತ್ರ. ಅಂದ್ರೆ ಅದು ಸರಿನಾ? 3 ಕೋಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.